सरकारी शाळा बंद करण्याचा कट शिजत आहे आणि खाजगी शिक्षण संस्थांना अनुदान दिलं जात आहे। सरकार सर्व नियम लागू करत आहे, पण एका मुलीला बॉन्ड देताना ती मुलगी कन्नड शाळेत शिकली पाहिजे असा नियम लागू केला जातोय। सरकारच्या आदेशानुसार भाग्यलक्ष्मी योजनेचा लाभ घेणाऱ्या मुलींनी अनिवार्यपणे सरकारी कन्नड शाळांमध्ये शिक्षण घ्यावे लागेल। आम्ही सरकारला मागणी करतो की पुढील निवडणुकीत स्पर्धा करणाऱ्या उमेदवारांच्या मुलांनीही सरकारी शाळेत शिक्षण घेतलं पाहिजे। सरकारी कन्नड शाळा टिकवायच्या असतील तर सरकारने कठोर निर्णय घ्यायला हवा। या मागणीसाठी चिकोडीमध्ये उपतहसीलदारांना निवेदन देण्यात आले। ಕನ್ನಡ ಶಾಲೆಗಳನ್ನು ಮುಚ್ಚುವಂತ ಹುನ್ನಾರ ನಡೀತಾ ಇದೆ। ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ। ಸರ್ಕಾರ ಎಲ್ಲ ನಿಯಮಗಳನ್ನು ಜಾರಿ ಮಾಡ್ತಾ ಇದೆ। ಆದರೆ ಒಂದು ಭಾಗ್ಯಲಕ್ಷ್ಮಿ ಒಂದು ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ವಿತರಣೆ ಮಾಡಬೇಕಾದ್ರೆ ಆ ಹೆಣ್ಣು ಮಗಳಿಗೆ ಒಂದು ಕಾನೂನನ್ನು ಜಾರಿ ಮಾಡಿದರು। ಆ ಹೆಣ್ಣು ಮಗು ಕನ್ನಡ ಸರ್ಕಾರಿ ಶಾಲೆಯಲ್ಲೇ ಕಲಿಬೇಕಂತ ಸರ್ಕಾರದ ಒಂದು ಆದೇಶ ಇದೆ। ಅದೇ ರೀತಿಯಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಯಾರು ಇನ್ನು ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೋ ಅವ್ರ ಮಕ್ಕಳು ಕೂಡ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಕಲಿಬೇಕು। ಮತ್ತು ಯಾರ್ಯಾರು ಸರ್ಕಾರಿ ನೌಕರಸ್ಥರು ಇದಾರಲ್ಲ ಅವರೆಲ್ಲ ಮಕ್ಕಳನ್ನು ಕೂಡ ಕನ್ನಡ ಸರ್ಕಾರಿ ಶಾಲೆಯಲ್ಲೇ ಓದಿಸುವಂಥ ಒಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಬೇಕಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ। ಚಿಕ್ಕೋಡಿ ತಾಲೂಕದ ಗಡಿಭಾಗ ಇರ್ಬೋದು ಅಥವಾ ಬೆಳಗಾವಿ ಜಿಲ್ಲೆ ಒಟ್ಟಾರೆ ಗಡಿಭಾಗದಲ್ಲಿ ಅಥವಾ ಒಳನಾಡಿನಲ್ಲೂ ಕೂಡ ಸರ್ಕಾರಿ ಶಾಲೆಗಳನ್ನು ಉದ್ದೇಶಪೂರ್ವಕವಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಡಿಮೆ ಮಾಡೋದು, ಅಲ್ಲಿ ಶಿಕ್ಷಕ ವೃಂದವನ್ನು ಕಡಿಮೆ ಮಾಡೋದು, ಸರ್ಕಾರಿ ಶಾಲೆಗಳ ಪಠ್ಯಸಂಖ್ಯೆ ಕಡಿಮೆ ಆಗೋ ರೀತಿಯಲ್ಲಿ ನೋಡಿಕೊಂಡು ಖಾಸಗಿ ಶಾಲೆಗಳಿಗೆ ಒಂದು ಉತ್ತೇಜನ ಕೊಡೋ ರೀತಿಯಲ್ಲಿ ಸರ್ಕಾರಗಳು ನಡ್ಕೊಂಡು ಬರ್ತಾ ಇದ್ದೇವೆ। ಇಂಥ ಒಂದು ಕನ್ನಡ ವಿರೋಧಿ ಸರ್ಕಾರದ ನೀತಿಗಳನ್ನು ನಿಲುವುಗಳನ್ನು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ ಇವತ್ತು ಖಂಡಿಸಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ। ಏನು ಗಡಿಭಾಗದ ಶಾಲೆಗಳಿದಾವ ಅವಕ್ಕೆ ಸಂಪೂರ್ಣವಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು। ಸರ್ಕಾರಿ ಶಿಕ್ಷಕರಿಗೆ ಅವರದೇ ಆದಂಥ ಒಂದು ಆದ್ಯತೆ ಮೇರೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸಗಳನ್ನು ಮಾಡಬೇಕು। ಯಾಕಂತಂದರೆ ಸರ್ಕಾರಿ ಶಿಕ್ಷಕರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಶಿಕ್ಷಣ ಕೊಡೋದನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಭಾಳ ಒಂದು ಮುತುವರ್ಜಿ ವಹಿಸ್ತಾರೆ। ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾದವರು ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಕೆಲಸ ಮಾಡ್ತಾರೆ। ಸರ್ಕಾರಿ ಶಾಲೆಗಳಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ನಾವು ಈ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡು ಏನು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಗಡಿ ಸಂರಕ್ಷಣಾ ಆಯೋಗ ಆಗಿರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು, ಬೆಂಗಳೂರಿನಲ್ಲೇ ಕೂತ್ಕೊಂಡು AC ರೂಮಲ್ಲಿ ನೀವು ಅಲ್ಲಿ ಕೂತ್ಕೊಳ್ಳೋದನ್ನು ಬಿಟ್ಟು ಇಲ್ಲಿ ಗಡಿಭಾಗಕ್ಕೆ ಬಂದು ಅಧ್ಯಯನ ಮಾಡಿ ಸರ್ಕಾರಿ ಶಾಲೆಗಳು ಗಡಿಭಾಗದ ಒಂದು ಉದ್ಧಾರಕ್ಕಾಗಿ ನೀವು ಕೈ ಜೋಡಿಸಬೇಕು। ಈ ಭಾಗದ ಜನಪ್ರತಿನಿಧಿಗಳೊಂದಿಗೆ, ಈ ಭಾಗದ ಸಂಘ ಸಂಸ್ಥೆಗಳೊಂದಿಗೆ, ಈ ಭಾಗದ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಂಡು ಅಧ್ಯಯನ ಮಾಡಿಕೊಂಡು ನೀವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ। कित्तूर कर्नाटक यावेळी कित्तूर कर्नाटक सेनेचे अनेक कार्यकर्ते उपस्थित होते। उदय होसमनी, KMM मराठी, चिक्कोडी।